ಹೋಗ್ತಾ ಇದ್ದೀನಿ. ಹಾಯ್ ಸ್ನೇಹಿತರೆ, ನಾವಿವತ್ತು ಹೋಗ್ತಾ ಇದ್ದೀವಿ ಚಿಂತಾಮಣಿ ಹತ್ರ ಇರೋ ಕೈಲಾಸಗಿರಿ ಬೆಟ್ಟಕ್ಕೆ. ಈವ್ನಿಂಗ್ 3:30 ಆಗಿತ್ತು. ಆಗ ನಾವು ಕೋಲಾರ ಬಿಟ್ವಿ. ಸಡನ್ ಪ್ಲ್ಯಾನ್ ಆಗಿರೋ ಕಾರಣಕ್ಕೆ ಸ್ವಲ್ಪ ಲೇಟ್ ಆಯಿತು. ಎಲ್ಲ ಕವರ್ ಮಾಡೋಕ್ಕಾಗುತ್ತಾ ಇಲ್ವೋ ಆದಷ್ಟು ಟ್ರೈ ಮಾಡ್ತೀವಿ ನಾವು ಕವರ್ ಮಾಡೋದಕ್ಕೆ. ನೋಡಿ ಬಂತು, ಇಲ್ಲೇ ಕಾಣ್ತಿದೆ ನಿಮಗೆ ಬೆಟ್ಟ. ಇದು ದೊಡ್ಡ ಬೆಟ್ಟ, ಅದ್ರ ಒಳಗಡೆನೇ ಗುಹೆ ಅಂತೆ. ನೋಡೋಣ, ನಾನು ನೋಡಲಿಲ್ಲ. ಹೋಗ್ತಾ ಇದ್ದೀವಿ. ನೋಡಿ ರೋಡ್ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ತುಂಬ ಜನ ಇದ್ರು. ಈವ್ನಿಂಗ್ ಆದ್ರೂ ಅಷ್ಟೇ ನೋಡಿ ವೆಹಿಕಲ್ಸ್ ಎಲ್ಲ ಹೇಗಿದೆ ಅಂತ. ನೋಡ್ತಾ ದೂರ ಕಾಣ್ತಿದ್ದ ಬೆಟ್ಟ ಹತ್ರ ಬಂದೇ ಬಿಡ್ತು. ಕೆಳಗಡೆ ಪಾರ್ಕಿಂಗಲ್ಲಿ ನಾವು ಬೈಕ್ ಪಾರ್ಕ್ ಮಾಡಿ ಒಂದು 500 ಸ್ಟೆಪ್ಸ್ ಇರುತ್ತೆ. ಮೇಲೆ ಹೋದರೆ ನೋಡಿ ಒಂದೇ ಬಂಡೆಯಲ್ಲಿ ಗುಹೆ ಕೊರ್ತಿದಾರಂತೆ. ಏನಪ್ಪ ಅಷ್ಟು ನಂಬಕ್ಕೆ ಆಗಲ್ಲ ಅಂತ. ಒಳಗಡೆ ಹೋದರೆ ಎಷ್ಟು ದೊಡ್ಡದಾಗಿದೆ ಗೊತ್ತಾ. ಒಳಗಡೆ ಜಾಗ ಎಲ್ಲ ಎಷ್ಟು ವರ್ಷ ತೊಗೊಂಡ್ರು, ಎಷ್ಟು ದಿನ ತೊಗೊಂಡ್ರು ಏನಪ್ಪ ಗೊತ್ತಿಲ್ಲ. ಆ ಥರ ಕೊಡ್ತಿದ್ದಾರೆ. ಜನ ಎಲ್ಲ ನೋಡಿ ಮಾತಾಡಿದ್ರೆ, ನಾವು ಮಾತಾಡೋದು ನಮಗೆ ಏಕೋ ಕೇಳಿಸುತ್ತೆ ಆಗಿದೆ. ಒಳಗಡೆ ಎಲ್ಲ ನೋಡಿ ಸರೌಂಡಿಂಗ್ ತೋರಿಸ್ತೀವಿ ಹೇಗಿದೆ ಅಂತ ಹೇಳಿ ನಿಮಗೆ. ಒಳಗಡೆ ಲೈಟ್ಸ್ ಎಲ್ಲ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹೊರಗಡೆ ನಮಗೆ ಎಷ್ಟು ಬಿಸಿ ಆಗ್ತಿತ್ತು, ಎಷ್ಟು ಸೆಕೆ ಆಗ್ತಿತ್ತು ಅಂದರೆ ಒಳಗಡೆ ಹೋಗೋಷ್ಟರಲ್ಲಿ ಎಷ್ಟೊಂದು ತಣ್ಣಗಿತ್ತು ಗೊತ್ತಾ. AC ರೂಮಲ್ಲಿರೋ ಥರ ಫೀಲ್ ಆಗ್ತಿತ್ತು. ಹಾಗೆ ಮುಂದೆ ಬಂದರೆ ಶಿವಲಿಂಗ ಇದೆ ನೋಡಿ. ಅಲ್ಲಿ ಫೋಟೋಸ್ ತೆಗೆಯೋದಕ್ಕೆ, ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ. ಅವ್ರಿಗೆ ಗೊತ್ತಿಲ್ಲದೆ ಒಂದು ಫೋಟೋ ತೊಗೊಂಡ್ವಿ. ಅದಾದಮೇಲೆ ಹೊರಗಡೆ ಬಂದ್ವಿ. ಸ್ವಲ್ಪ ಫೋಟೋಸ್ ತೊಗೊಂಡಿದ್ದೀವಿ ನೋಡಿ. ಫೋಟೋಸ್ ಹಾಕಿದ್ದೀವಿ ನಾವು. ಇಲ್ಲಾದಮೇಲೆ ಅಲ್ಲಿ ಸ್ಲಿಪ್ಪರ್ ಬಿಟ್ಟಿದ್ದ ಹತ್ರ ಒಬ್ರು ಹೇಳಿದ್ರು, ಇಲ್ಲೇ ಪಕ್ಕದ ಬೆಟ್ಟದಲ್ಲಿ ಆಂಜನೇಯನ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಅಂತ. ಆಲ್ರೆಡಿ ಟೈಮ್ 4:30 ಆಗಿತ್ತು. ಅವ್ರು ಕೇಳಿದ್ವಿ ನಾವು, ಇಷ್ಟೊತ್ತಾದ್ರೂ ಇರುತ್ತಾ ಟೆಂಪಲ್ಲು, ಜನ ಎಲ್ಲ ಓಡಾಡ್ತಿರ್ತಾರೆ, ಹತ್ರ ಇರುತ್ತಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು ಇರ್ತಾರೆ ಹೋಗಿ ಅಂತ. ಸರಿ ಅಂತ ನಾವು ಹೋಗ್ತಿದ್ದೀವಿ. ನೋಡಿ ಹೋಗ್ತಿದ್ರೆ ಯಾವುದೋ ಕಾಡಲ್ಲಿ ಹೋಗೋ ಥರ ಫೀಲ್ ಆಗ್ತಿದೆ. ನೋಡಿ ನವಿಲು ಕಾಣ್ತಾ ಇದೆ ಕಾಡು ಅಂತ ಹೇಳೋಷ್ಟರಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ನಮ್ಮ ವೆಹಿಕಲ್ ಸೌಂಡ್ ಕೇಳಿಸ್ಕೊಂಡು ಅದು ಓಡೇ ಹೋಗ್ಬಿಡ್ತು. ನೋಡಿ ಕಾಣ್ತಾ ಇದೆ, ಹೋಗ್ಬಿಡ್ತು ಆ ಸೈಡ್ಗೆಲ್ಲ ಹೋಗ್ಬಿಡ್ತು. ಇಲ್ಲಂತೂ ನೋಡಿ ಮರ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ. ನಿಮ್ಗೆ ವಿಡಿಯೋದಲ್ಲಿ ಹೇಗೆ ಕಾಣ್ತಿದೆಯೋ ಗೊತ್ತಾಗ್ತಿಲ್ಲ. ನಮಗಂತೂ ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿತ್ತು. ಒಂಚೂರು ಬಿಸಿಲೇ ಬರ್ತಿರ್ಲಿಲ್ಲ, ಎಲ್ಲ ಮರದ ನೆರಳೇ ಇತ್ತು ನಮಗೆ. ಅದು ಶೂಟಿಂಗ್ ಪ್ಲೇಸ್ ಥರ ಕಾಣ್ತಿದೆ. ಹಾಗೆ ಮುಂದೆ ಹೋಗ್ತಿದ್ರೆ ನೋಡಿ ಹತ್ರ ಬಂತು. ಇನ್ನೇನು ಸ್ವಲ್ಪ ದೂರ ಅಂದ್ಕೊಂಡು ನಾವು ಹೋಗ್ತಾನೆ ಇದ್ದೀವಿ. ಹೋಗ್ತಿದ್ದಷ್ಟು ದಾರಿ ಬರ್ತಾನೆ ಇದೆ, ರೋಡ್ ಬರ್ತಾನೆ ಇದೆ. ರೋಡು ಏನು ಅಷ್ಟೊಂದು ಚೆನ್ನಾಗಿಲ್ಲ, ಮಣ್ಣು ರೋಡು. ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಇನ್ನೂ ಎಷ್ಟು ದೂರ ಅಪ್ಪ ಅಂತ ನಾವು ಹೋಗ್ಕೊಂಡಿದ್ವಿ. ಅಷ್ಟರಲ್ಲಿ ಈ ಕಡೆ ನೋಡಿ ಕಾಣ್ತಿದೆ ಸೈಡಲ್ಲಿ ಹಳ್ಳ ಥರ. ಈ ಪ್ಲೇಸ್ ಎಲ್ಲ ಚೆನ್ನಾಗಿ ಕಾಣ್ತಿತ್ತು. ಇಲ್ಲೆಲ್ಲ ಜನ ಕಾಣ್ತಿದ್ರು. ಇನ್ನೇನೆಲ್ಲೋ ಹತ್ರ ಇರುತ್ತೆ ಅಂದ್ಕೊಂಡು ನಾವು ಹೋಗ್ತಾನೆ ಇದ್ದೀವಿ. ಮತ್ತೆ ನೋಡಿ ರೋಡ್ ಹೇಗಿದೆ ಅಂತ ಹೇಳ್ಬಿಟ್ಟು. ವೆಹಿಕಲ್ಸ್ ಎಲ್ಲ ಬರ್ತಿತ್ತು. ಇಲ್ಲೆಲ್ಲ ಫ್ಲ್ಯಾಗ್ ಥರ ಹಾಕಿಟ್ಟಿದ್ರು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ. ಹೇಗೋ ದೇವಸ್ಥಾನದ ಹತ್ರ ಬಂದೇ ಬಿಟ್ವಿ. ಆದರೆ ಅಲ್ಲಿ ದೇವಸ್ಥಾನದಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಫೋಟೋಸು ತೆಗಿಯೋದಕ್ಕಾಗಲಿಲ್ಲ. ಅಲ್ಲೇ ದೇವಸ್ಥಾನದ ಎದುರುಗಡೆ ಪ್ರಸಾದ ಕೊಡ್ತಿದ್ದು, ಅಲ್ಲಿ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ನಾವು. ಅವ್ರು ಹೇಳಿದ್ರು ಒಂದು 20 ಹೆಜ್ಜೆ ಮೇಲೆ ಹೋದರೆ ಇಲ್ಲೇ ಬೆಟ್ಟದ ಮೇಲೆ ಇನ್ನೊಂದು ದೇವಸ್ಥಾನ ಇದೆ ಅಂತ ಹೇಳ್ಬಿಟ್ಟು. 20 ಹೆಜ್ಜೆ ಅಷ್ಟೇ ಅಲ್ವಾ ಅಂತ ನೋಡಿದ್ರೆ ಬೆಟ್ಟದ ಮೇಲೆ ಹತ್ರನೇ ಕಾಣ್ತಿತ್ತು. ಮತ್ತು ಅಲ್ಲಿ ಹೋಗೋಷ್ಟರಲ್ಲಿ ಏನಕ್ಕಾದರೂ ಬಂದ್ವೋ ಅನಿಸ್ಬಿಡ್ತು. 20 ಹೆಜ್ಜೆ ಎಲ್ಲ 2000 ಹೆಜ್ಜೆ ಹಾಕಿದ್ರು ಕೂಡ ದೇವಸ್ಥಾನ ಬಂದಲಿಲ್ಲ. ನಾವು ಮುಳ್ಳಯ್ಯನಗಿರಿ, ಚಿಕ್ಕಮಗಳೂರು ಮತ್ತು ಮಡಿಕೇರಿ ಎಲ್ಲ ಟ್ರೆಕ್ಕಿಂಗ್ ಹೋದಾಗ ಕೂಡ ನಮ್ಗೆ ಇಷ್ಟೊಂದು ಕಷ್ಟ ಆಗಲಿಲ್ಲ. ಅಷ್ಟು ಕಷ್ಟ ಆಗಿಬಿಡ್ತು. ನೋಡಿ ಹೇಗಿದೆ ಅಂತ. ಇದು ಹತ್ತಷ್ಟರಲ್ಲಿ ಸಾಕಾಗೋಯ್ತು ನನಗೆ. ಹೈ ಹೀಲ್ಸ್ ಬೇರೆ ಹಾಕ್ಕೊಂಡು ಹೋಗಿದ್ದೆ. ನನಗೆ ಗೊತ್ತಿರಲಿಲ್ಲ ಈ ಥರ ಎಲ್ಲ ಇರುತ್ತೆ ಅಂತ. ಇಲ್ಲಾಂದರೆ ಶೂ ಹಾಕ್ಕೊಂಬಂದ್ಬಿಡ್ತಿದ್ದೆ. ನೋಡಿ ಹೋಗ್ತಾ ಇದ್ದೀವಿ. ರಿಟರ್ನ್ ಬಂದುಬಿಡೋಣ ಅಂದ್ಕೊಂಡ್ವಿ. ಆದರೆ ಮೋಸ್ಟ್ಲಿ ಹತ್ರ ಇರುತ್ತೇನೋ, ಇನ್ನು ಸ್ವಲ್ಪ ದೂರ ನಮ್ಗೆ ನಾವೇ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಹೋಗ್ದಷ್ಟು ಇನ್ನೂ ದಾರಿ ಬರ್ತಾನೇ ಇದೆ. ಅವರೆಲ್ಲ ಆರು ಮಾರ್ಕ್ ಆಗಿಬಿಟ್ಟಿದ್ರು. ಯಾವುದೋ ಕಾಡೇನೋ ಅನ್ನೋ ಥರ ಕಾಣ್ತಿತ್ತು. ಬೆಟ್ಟದ ಮೇಲೆ ಇದ್ದರೂ ನಾವು ಆಗೋ ಈಗೋ ಎಲ್ಲೋ ಒಂದು ಹತ್ರ ಕೊನೆಗೆ ಬಂದ್ವಿ. ನಾವು ಕೆಳಗಡೆ ವೀಡಿಯೋ ಮಾಡೋಕ್ಕಾಗದೇ ಇರೋ ಟೆಂಪಲ್ಲು, ನಾವು ಊಟ ಮಾಡಿದ ಪ್ಲೇಸು ಎಲ್ಲ ಹೋಯ್ತು. ಆ ಕಡೆ ಇದು ಊಟ ಮಾಡಿದ ಪ್ಲೇಸು. ನಾವು ಫುಲ್ ಮೇಲೆ ಹೋಗಿ ವೀಡಿಯೋ ಮಾಡ್ತಾಯಿದ್ದೀವಿ. ನಮ್ಮ ಬೈಕಲ್ಲಿದೆ ನೋಡಿ. ಅಲ್ಲೊಂದು 5 ಬೈಕ್ಸ್ ಇದೆ, ಅದರಲ್ಲಿ ನಮ್ಮದು ಒಂದು. ಇಷ್ಟೊತ್ತಿಗಾಗಲೇ ಟೈಮ್ ಈವ್ನಿಂಗ್ 6 o'clock 6:30 ಆಗೋಗಿತ್ತು. ಸೂರ್ಯ ಕೂಡ ಅವ್ರ ಮನೆಗೆ ಹೋಗ್ಬಿಟ್ಟಿದ್ದ. ಇನ್ನು ಅಷ್ಟೊಂದು ದೊಡ್ಡ ಬೆಟ್ಟದಲ್ಲಿ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇದ್ರಿ. ಹಾಗಾಗಿ ಟೈಮ್ ಆಯಿತು, ಮನೆಗೆ ಹೋಗೋಣ ಅಂತ ರಿಟರ್ನ್ ಆದ್ವಿ. ಇಲ್ಲಿಗೆ ಇವತ್ತಿನ ನಮ್ಮ ವ್ಲಾಗ್ ಮುಗಿಸ್ತಾ ಇದ್ದೀವಿ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.